श्री शिवछत्रपति शिवाजी महाराज की धर्मवीर संभाजी महाराज की हिंदू राष्ट्र की हिंदू धर्म की वंदे ಕಟಾಕಟಿ बोल रहा ಅಥಣಿ ಗ್ರಾಮದಲ್ಲಿ ಅಥಣಿ ಪಟ್ಟಣದಲ್ಲಿ ಶಿವಗಳ ಪವಿತ್ರ ಇದು ಸ್ಥಾನದಲ್ಲಿ 14ನೇ ತಾರೀಕು ದಿವಸ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಮೂರ್ತಿ ಅನಾವರಣ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮ ಸಲುವಾಗಿ ಕೇಂದ್ರೀಯ ಮಂತ್ರಿಗಳಾದ ಜ್ಯೋತಿರಾದಿತ್ಯ ಸಿಂಧ್ಯಾಜಿ ಬರ್ತಾ ಇದ್ದಾರೆ. ಅವರ ಅಮೃತ ಹಸ್ತಲೇ ಅನಾವರಣ ಕಾರ್ಯಕ್ರಮ ಇದೆ. ಅವರ ಜೊತೆಯಲ್ಲೇನ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ವಂಶಜರಾದ ಛತ್ರಪತಿ ಶಾಹು ಮಹಾರಾಜ್ ಕೊಲ್ಲಾಪುರದವರು ಅವರು ಕೂಡ ಬರ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಉಸ್ತುವಾರಿ ಮಂತ್ರಿಗಳಾದ ಸತೀಶ್ ಅಣ್ಣ ಜಾರಕಿಹೊಳಿ ಅದಾರು, ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಸಾಹೇಬರು ಕೂಡ ಅದಾರು, ಕರ್ನಾಟಕ ರಾಜ್ಯ ಮಿನಿಸ್ಟರ್ಗಳಾದ ಲಾಡ್ ಸಾಹೇಬರು ಕೂಡ ಅದಾರು. ಅದ್ರ ಜೊತೆಯಲ್ಲಿ ಬಹಳಷ್ಟು ಮಾಜಿ ಮಂತ್ರಿಗಳಾದರು, MLAಗಳಾದರು, ಮಾಜಿ MLAಗಳಾದರು ಮತ್ತು ಸುಮಾರು 20 ರಿಂದ 20 ಸಾವಿರ ಜನ ಇಲ್ಲಿ ಕೂಡುವಂಥ ಒಂದು ನಮಗೆ ಕಂಡು ಬಂದಿದೆ ವ್ಯವಸ್ಥೆ. ನಾವು ಎಲ್ಲೆಲ್ಲಿ ಹೋಗಿ ಅಪ್ರೋಚ್ ಮಾಡಿದೆವು. ಇಷ್ಟೊಂದು ಖುಷಿಲೇ ಪ್ರತಿ ಒಂದು ಜಾಗದಲ್ಲಿ ಇದರಲ್ಲಿ ಜಾತಿ ಧರ್ಮ ಪಂಥ ಪಕ್ಷ ಭೇದ ಎಲ್ಲ ಬಿಟ್ಟು ಎಲ್ಲ ಜನ ಈ ಕಾರ್ಯಕ್ರಮಕ್ಕೆ ನಾವು ಬಂದೇ ಬರ್ತೀವಿ. ಈ ಕಾರ್ಯಕ್ರಮದಲ್ಲಿ ಹಾಜರಿರು ನಮ್ಮ ಸಲುವಾಗಿ ಒಂದು ಹೆಮ್ಮೆಯ ವಿಷಯ ಐತಿ ತಿಳ್ಕೊಂಡು ಮಾತಾಡ್ತಾ ಇದ್ದಾರೆ. ನಾವು ಬಹಳಷ್ಟು ಈ ಮಹಾರಾಷ್ಟ್ರ ಬಾರ್ಡರ್ದಿಂದ ಕೂಡ ಬಹಳಷ್ಟು ಜನಕ್ಕೆ ಫೋನ್ ಬಂತು, ನಮ್ಮ ಕಿವಿ ಮ್ಯಾಗ ಬಂದೈತಿ ನಿಮ್ಮಲ್ಲಿ ಈ ಕಾರ್ಯಕ್ರಮ ಇದ್ದದ್ದು. ನಾವು ನಮ್ಮ ಊರಾಗಿಂದ ಬಹಳಷ್ಟು ಜನ ಇಲ್ಲಿ ಬರೋರಿದ್ದೀವಿ. ಅಂದ್ರೆ ಅಲ್ಲಿದ್ದು ಕೂಡ ಸಾವಿರಾರು ಜನ ಬರ್ಬೋದು. ಮತ್ತು ಜಮಖಂಡಿ ಭಾಗದಿಂದ ಕೂಡ ಬಹಳಷ್ಟು ಜನ ಬರ್ತಾ ಇದ್ದಾರೆ. ನಮ್ಮಲ್ಲಿ ಚಿಕ್ಕೋಡಿ ತಾಲೂಕು ಇರಲಿ, ನಿಪ್ಪಾಣಿ ತಾಲೂಕು ಇರಲಿ, ಎಲ್ಲ ಕಡೆಯಿಂದ ಒಂದು ದೊಡ್ಡ ಪ್ರಮಾಣದಾಗ ಜನ ಬರ್ತಾ ಇದ್ದರು. ನಮ್ಮ ಅಂದಾಜಲ್ಲೇ ಇದು ಸುಮಾರು 25,000 ಮೇಲ್ಪಟ್ಟ ಜನ ಇಲ್ಲಿ ಬರ್ಬೋದು. ಯಾಕಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜ್ ಇವೊಂದು ಯುಗ ಪುರುಷರು. ಸೂರ್ಯಚಂದ್ರ ಇರತಕ್ಕ ಶಿವಾಜಿ ಮಹಾರಾಜ್ ಕೃತಿ ಉಳಿದು ಅಂಥ ಒಂದು ಯುಗ ಪುರುಷರು ನಮ್ಮಲ್ಲಿ ಒಂದು ಮೂರ್ತಿ ನಾವು ಸ್ಥಾಪನೆ ಮಾಡಿದ್ದೀವಿ. ಆ ಮೂರ್ತಿ ಅನಾವರಣ ಕಾರ್ಯಕ್ರಮ 14ನೇ ತಾರೀಕು ದಿವಸ ಐತಿ. ಆ ದಿವಸ ಎಲ್ಲರೂ ಜನ ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರಿಗೆ ಅಭಿವಾದನೆ ಮಾಡೋ ಸಲುವಾಗಿ, ಅವ್ರು ಮಾಡಿದ ಕಾರ್ಯ ಎಲ್ಲ ಬೇರೆ ಬೇರೆ ಏನು ಒಂದು ಲೀಡರ್ಸ್ ಬರ್ತಾರೆ ಅವ್ರ ಕಡೆಯಿಂದ ನಮ್ಮ ಮುಖದಿಂದ ಕೇಳೋ ಸಲುವಾಗಿ ಬರ್ತಾ ಇದ್ದಾರೆ. ಈ ಒಂದು ಅಥಣಿ ಶಿವಯೋಗಿಗಳ ಪುಣ್ಯಭೂಮಿ ಇಂಥ ಸ್ಥಾನದಲ್ಲಿ ಒಂದು ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಪುತ್ಥಳಿ ಅನಾವರಣ ಆಗ್ತಿದೆ. ಈ ಒಂದು ಪುತ್ಥಳಿ ಎಲ್ಲ ಜನರ ಎಲ್ಲ ಜಾತಿ ವರ್ಗದ ಒಂದು ಶ್ರಮದಿಂದ ಎಲ್ಲರ ಸಹಕಾರದಿಂದ ಇವತ್ತು ಈ ಅಥಣಿಯಲ್ಲಿ ಏನೋ ಒಂದು ಕನಸಿತ್ತು ಶಿವಾಜಿ ಮಹಾರಾಜ್ ಪುತ್ಥಳಿ ನಾವು ಇಲ್ಲಿ ಸ್ಥಾಪನೆ ಮಾಡುವುದು, ಅದೊಂದು ಕನಸಿನ ನನಸು ಸಾರ್ಥಕ ಆಗಿದೆ ಅಥವಾ ನಮ್ಮೆಲ್ಲರಿಗೂ ಅನಿಸ್ತದೆ. ಈ ಒಂದು ಕಾರ್ಯಕ್ರಮ ಭಾಳಷ್ಟು ವರ್ಷದಿಂದ ನಾವು ನೋಡ್ಕೋಬೇಕು ಬಂದಿದ್ದೀವಿ. ಒಂದು ಪುತ್ಥಳಿ ಮಾಡಬೇಕಂತ ಎಲ್ಲರ ಮನಸ್ಸಲ್ಲಿ ಇಚ್ಛೆ ಇತ್ತು. ಅದಕ್ಕೆ ಭಾಳಷ್ಟು ಜನ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಶ್ರೀಮಂತ್ ಪಾಟೀಲ್ ಅವರು ಮಂತ್ರಿ ಇದ್ದಾಗ ಅವ್ರಿಗೆ ಏನು ಕೊಡುಗೆ ಮಾಡೋಕ್ಕೆ ಬರ್ತಿದ್ದ ಅದು ಅವರು ಒಂದು ಸಹಕಾರ ಮಾಡಿದ್ದಾರೆ. ನಮ್ಮ ಲಕ್ಷ್ಮಣ್ ಸವದಿ ಅವರು ಮಂತ್ರಿ ಇದ್ದಾಗ ಅವರು ತಮ್ಮ ಫಂಡ್ದಿಂದ ಈ ಪುತ್ಥಳಿಗೆ ಒಂದು ಫಂಡ್ಸ್ ಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ನಮ್ಮ ಶಾಸಕರು ಮಹೇಶ್ ಕುಮಟಳ್ಳಿಯರಿದ್ದಾಗ ಅವರು ಒಂದು ಈ ಪುತ್ಥಳಿಗೆ ಮದತ್ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ಎಲ್ಲ ಈ ಒಂದು ವರ್ಗದವರು ಪ್ರತಿಯೊಂದು ಸಮಾಜದವರು ಏನೋ ಒಂದು ಕಾಣಿಕೆ ಕೊಡಬೇಕಾಗಿತ್ತು, ಎಲ್ಲರೂ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾವು ಧನ್ಯವಾದವನ್ನು ಸಲ್ಲಿಸ್ತೀವಿ. ಅವರೆಲ್ಲರ ಮದದಿಂದ ಈ ಒಂದು ಪುತ್ಥಳಿ ಒಂದು
ಒಂದು ಅತನಿಯಲ್ಲಿ ಸಹಕಾರ ಆಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ಸೆಂಟ್ರಲ್ ಮಿನಿಸ್ಟರ್ ಅವರು ಬರ್ತಿದ್ದಾರೆ ತಮ್ಮೆಲ್ಲರಿಗೂ ಗೊತ್ತಂಗೆ. ಮತ್ತು ಕೊಲ್ಹಾಪುರ ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ವಂಶಜರ 13ನೇ ವಂಶಜರವರು. ಮತ್ತು ಅದ್ರ ಜೊತೆಯಲ್ಲಿ ನಾವೇನು ಆ ಮಂತ್ರಾಂಗ ಬಗ್ಗೆ ಒಂದು ಮಾತಾಡ್ತೀವಿ. ನಾವೆಲ್ಲರೂ ಓದಿರಿ, ತಮಗೂ ಗೊತ್ತದ ಛತ್ರಪತಿ ಶಿವಾಜಿ ಮಹಾರಾಜರ ಏನು ಇದ್ರು ಅಲ್ಲಿ ಕೊಲ್ಹಾಪುರದವರು ದೀನ್ ದಲಿತರ ಬಡವರ ಸಂಬಂಧ ಮತ್ತು ಅಂಬೇಡ್ಕರ್ ಅವ್ರ ಸಂಬಂಧ ಅವ್ರ ಶಿಕ್ಷಣ ಬಗ್ಗೆ ಆಗಲಿ ಅಥವಾ ಹಿಂದುಳಿದ ವರ್ಗದವ್ರಿಗೆ ಯಾವ ರೀತಿ ಈ ಒಂದು ಸಮಾಜದಲ್ಲಿ ಮುಂದೆ ತಂದ್ರೆ ಅವರು ಯಾರು ಮಾಡಿದ್ರೆ ಅದು ಛತ್ರಪತಿ ಶಿವಾಜಿ ಮಹಾರಾಜರ ನಾವು ಇವತ್ತು ಹೆಮ್ಮೆಲೆ ಹೇಳ್ತೀವಿ. ತಾವು ಇದು ನೋಡಿರ್ಬೇಕು, ಯು ಪಿದಲ್ಲಿ ಬಹುಶಃ ಮಾಡಿ ತೆಟ್ಟು ಅಲಿಸಿಲ್ಲ ಸಂಭಾಜಿ ಮಹಾರಾಜವರು ಇಲ್ಲಿ ಮಾಡಿದಾಗ ಬಂದು ಹೋಗ್ಯಾರ ಕೀಳಾಗ ಸಿಕ್ಕಿತ್ತ. ಹಂಗಾಗಿ ಇದೊಂದು ಅವ್ರು ಬಂದು ಹೋಗಿದ ಒಂದು ಪವಿತ್ರ ಭೂಮಿ ಅದ. ಮತ್ತು ನಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಸಹಕಾರ ಬೇಕು. ಮತ್ತು ಎಲ್ಲರೂ ಕೂಡಿ ಅದು ಒಂದು ಎಲ್ಲ ಸಮಾಜದವರು ಎಲ್ಲ ಜಾತಿ ಧರ್ಮದವರು ಈಗಾಗಲೇ ಮದತು ಮಾಡಿದ್ದಾರೆ. ಅವರೆಲ್ಲರಿಗೂ ನಾವು ಹಿಡ್ಕೊಂಡು ಮಾಡತ್ತೀವಿ. ಎಲ್ಲರಿಗೆ ಯಾವ ಜಾತಿದು ಇದ್ರದ್ದು ಯಾವ ಇದಿಲ್ಲ, ಮತ್ತು ಎಲ್ಲರೂ ಹಿಡ್ಕೊಂಡು ಮಾಡತ್ತೀವಿ. ಆ ರೀತಿ ಈ ಕಾರ್ಯಕ್ರಮದ ಚಲೋತಾಗ ನಾವು ಪಾರು ಬೀಳ್ಸೋನು ಒಂದು ಯಾವ ರೀತಿ ನಮ್ಮ ಭಾರತದಲ್ಲಿ ಯುಗ ಪುರುಷರಾಗಿ ಹೋಗಿದ್ದಾರೆ. ಅದರಲ್ಲಿ ಒಂದು ಛತ್ರಪತಿ ಶಿವಾಜಿ ಮಹಾರಾಜರು ಒಬ್ಬರು. ಮತ್ತು ಅಂಥ ವ್ಯಕ್ತಿದು ನಾವು ಪುತ್ಥಳಿ ಮಾಡ್ತೀವಿ. ಇವತ್ತು ಪುತ್ಥಳಿ ಮಾಡುವ ಕಾರಣ ಇದು ಇರ್ತದೆ. ಒಂದು ಅವ್ರು ಮಾಡಿದ ಕಾರ್ಯ ನಾವು ಮುಂದಿನ ಪೀಳಿಗೆ ಅದು ಪುತ್ಥಳಿ ನೋಡ್ರಿ ಅಂದ್ರೆ ಮುಂದಿನ ಪೀಳಿಗೆ ಅವ್ರು ಇಂಥ ಒಂದು ಒಳ್ಳೆ ಮಾಡಿದ್ರಪ್ಪ, ನಾವು ಮುಂದಿನವ್ರು ಅದ್ರದ್ದು ನೋಡ್ರಿ ಅವ್ರು ಏನು ಚಲೋ ಮಾಡಿದ್ರೆ ನಮಗೆ ನೆನಪು ಉಳಿಬೇಕಾದ ಈ ಪುತ್ಥಳಿ ಒಂದು ಮಾಡಿರ್ತೀವಿ. ಮತ್ತು ಒಂದು ಈ ಮುಂದಿನ ಪೀಳಿಗೆಲ್ಲ ಒಂದು ಕಲ್ಯಾಣ ಆಗಲಿ ಚಲೋತಾಗ ಅಂತ ಹೇಳಿ ಎಲ್ಲರೂ ಕೂಡಿ ಒಂದು ಕಾರ್ಯಕ್ರಮ ಚಂದ ರೀತಿಯಲ್ಲಿ ಪಾರು ಬೀಳ್ಸೋಣ ತಮಗೆಲ್ಲರೂ ವಿನಂತಿ ಮಾಡಿ ತಾವೆಲ್ಲರೂ ಕಾರ್ಯಕ್ರಮಕ್ಕೆ ದಿವಸ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿಯನ್ನು ಅತಿ ವಿಜೃಂಭಣೆಯಿಂದ ಲೋಕಾರ್ಪಣೆಗೊಳ್ಳುವುದೈತಿ. ಆ ಕಾರ್ಯಕ್ರಮಕ್ಕೆ ಬೆಂಗಳೂರಿಂದ ನಮ್ಮ ಮರಾಠ ಸಮಾಜದ ಸ್ವಾಮೀಜಿಗಳಾದಂಥ ಮಂಜುನಾಥ್ ಭಾರತಿ ಸ್ವಾಮೀಜಿ ಹಾಗೂ ಇಲ್ಲಿಯ ಸ್ಥಳೀಯ ಎಲ್ಲ ಸ್ವಾಮೀಜಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದ ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗೂ ಉದ್ಘಾಟಕರಾಗಿ ಕೇಂದ್ರೀಯ ಮಂತ್ರಿಗಳಾದ ಜ್ಯೋತಿರಾದಿತ್ಯ ಸಿಂಧಿಯಾಜಿಯವರು ಹಾಗೂ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀಮಂತಾತ್ಯ ಪಾಟೀಲ್ರವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿಯವರು, ಪೃಥ್ವಿರಾಜ್ ಚವ್ಹಾಣ್ರವರು, ಮಾಜಿ ಮುಖ್ಯಮಂತ್ರಿಗಳಾದ ಮಹಾರಾಷ್ಟ್ರ ಸರ್ಕಾರ ಹಾಗೂ ಇಲ್ಲಿಯ ಸ್ಥಳೀಯ ಸಂಸದರಾದ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಪ್ರಿಯಾಂಕಾ ಜಾರಕಿಹೊಳಿ ಅವರು ಮತ್ತು ನಮ್ಮ ಸಮಾಜದ ಧಾರವಾಡ ಜಿಲ್ಲೆಯ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ರವರು ಹಾಗೂ ಇಲ್ಲಿ ಸ್ಥಳೀಯ ಶಾಸಕರಾದಂಥ ಲಕ್ಷ್ಮಣ ಸವದಿಜಿಯವರು, ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮ ಕಾಗವಾಡ ತಾಲೂಕಿನ ರಾಜು ಕಾಗೆಯವರು, ಅಲ್ಲದೆ ಇದಲ್ಲದೆ ವಿಜಾಪುರದಿಂದ ಬಸನಗೌಡ ಪಾಟೀಲ್ ಯತ್ನಾಳ್ರವರು ಸಹಿತ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಇನ್ನಿತರ ಎಲ್ಲ ಹಲವಾರು ಗಣ್ಯಮಾನ್ಯರು ಬರೋರಿದ್ದಾರೆ. ಈ ಕಾರ್ಯಕ್ರಮದ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಸುಮಾರು 20,000 ರಿಂದ 25,000 ಜನ ಈಗ ಶ್ರೀಮಂತಾತ್ಯ ಪಾಟೀಲ್ ಹೇಳಿದಂಗೆ ಕೂಡುವಂಥ ನಿರೀಕ್ಷೆ ಇಟ್ಕೊಂಡಿದ್ದೀವಿ.